ನಮಸ್ಕಾರ ವೀಕ್ಷಕರೇ, ದಿನ ಬೆಳಗಾದ್ರೆ ಅತ್ಯಾಚಾರ ಕೊಲೆಯಂತಹ ಸುದ್ದಿಗಳನ್ನೇ ನಾವು ಹೆಚ್ಚಾಗಿ ಕೇಳ್ತಿದ್ದೇವೆ. ಎಲ್ಲಿ ನೋಡಿದ್ರೂ ಒಂದಿಲ್ಲೊಂದು ಇಂತಹ ಕೃತ್ಯಗಳು ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ವಿಕೃತಿಯನ್ನ ಮೆರೆಯೋರ ಸಂಖ್ಯೆ ಹೆಚ್ಚಾಗಿದೆ. ಅತ್ಯಾಚಾರ, ವಿಕೃತಿಯನ್ನ ಮೆರೆಯೋದು, ಅಮಾನುಷವಾದಂತಹ ಕೊಲೆ, ಈ ರೀತಿಯ ಮನಸ್ಥಿತಿ ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ. ಸೃಷ್ಟಿಯು ನೀಡಿದಂತಹ ಈ ಒಂದು ಅದ್ಭುತವಾದ ಬದುಕನ್ನ ಇವರೆಲ್ಲ ಯಾವ ರೀತಿ ಅರ್ಥೈಸಿಕೊಂಡಿದ್ದಾರೆ ಅಂತ ದಶಕಗಳಿಂದಲೂ ಈ ರೀತಿಯ ಕೃತ್ಯವೆಸಗುವಂತವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಎಲ್ಲರೂ ಹೋರಾಟವನ್ನ ಮಾಡ್ತಿದ್ದಾರೆ ಹೊರತು ಅದಕ್ಕೆ ತಕ್ಕನಾದಂತಹ ಕಾನೂನನ್ನು ರೂಪಿಸುವುದರ ಬಗ್ಗೆ ಯಾವುದೇ ಬೆಳವಣಿಗೆಗಳು ಆಗ್ತಾ ಇಲ್ಲ. ಸಮಾಜದ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಮಾಡುವಂತಹ ರಾಜಕಾರಣಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಇದ್ಯಾವುದು ಕಣ್ಣಿಗೆ ಕಾಣಿಸ್ತಿಲ್ಲ. ಬಹುಶಃ ಅವರವರ ಮನೆಯಲ್ಲಿ ಈ ರೀತಿಯ ದುರಂತಗಳು ಸಂಭವಿಸುವವರೆಗೆ ಅವರಿಗೆ ಅರ್ಥವಾಗೋದಿಲ್ಲ ಅನ್ಸುತ್ತೆ. ಇವತ್ತಿನ ಸಮಾಜದ ಸ್ಥಿತಿಗತಿಗೆ ಕಾನೂನು ಸಂಪೂರ್ಣವಾಗಿ ದುರ್ಬಲಗೊಂಡಿದೆ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ದೇಶದಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ರೀತಿಯ ಪ್ರಕರಣಗಳಲ್ಲಿ ತೆಗೆದುಕೊಂಡಂತಹ ಕಠಿಣ ಕ್ರಮಗಳು ಬೇರೆ ರಾಜ್ಯಗಳಿಗೂ ಮಾದರಿ ಆಗುವಂತೆ ಕಾಣಿಸ್ತಾ ಇದೆ. ಇವತ್ತು ಅತ್ಯಾಚಾರ, ಹೀನಾಯ ಕೊಲೆ ಅಪರಾಧಿಗೆ ಎನ್ಕೌಂಟರ್ ಮಾಡುವಂತಹ ಪ್ರಕರಣದಲ್ಲಿ ಬುಲ್ಡೋಜರ್ ನ್ಯಾಯ ಕೊಡಿಸುವಂತಹ ವ್ಯವಸ್ಥೆ ಉತ್ತರ ಪ್ರದೇಶದಲ್ಲಿ ಸಾಧ್ಯವಾಗುತ್ತೆ ಅಂದ್ರೆ ನಮ್ಮಲ್ಲಿ ಯಾಕೆ ಸಾಧ್ಯ ಆಗೋದಿಲ್ಲ, ಅಥವಾ ಭಾರತದ ಇತರ ಕಡೆಗಳಲ್ಲಿ ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಪ್ರಶ್ನೆಯನ್ನ ಹಲವರು ಕೇಳ್ತಿದ್ದಾರೆ. ಈ ವಿಚಾರ ಇತ್ತೀಚೆಗೆ ನಡೆದಂತಹ ನೇಹಾ ಹತ್ಯೆ ಪ್ರಕರಣದಲ್ಲೂ ಕೇಳಿಬಂತು. ಈ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕದ ಸಿಎಂ ಆಗಿರಬೇಕಾಗಿತ್ತು ಅಂತ ಹಲವರು ಹೇಳ್ತಿದ್ದಾರೆ. ಈ ಬಗ್ಗೆಯೂ ಸಹ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಉತ್ತರ ಪ್ರದೇಶ ಮಾದರಿಯಲ್ಲೇ ಇತ್ತೀಚೆಗೆ ನಡೆದಂತಹ ಪ್ರಕರಣವೊಂದರಲ್ಲಿ ಮಧ್ಯಪ್ರದೇಶ ಸರ್ಕಾರ ಈ ರೀತಿಯ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಮಾರಣಾಂತಿಕವಾಗಿ ಯುವತಿಗೆ ಹಿಂಸೆ ನೀಡಿದ್ದ ಹಂತಕನ ವಿರುದ್ಧವಾಗಿ ಮಧ್ಯಪ್ರದೇಶ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಂಡಿದೆ. ಆತನ ಮನೆಯನ್ನ ಬುಲ್ಡೋಜರ್ ಬಳಸಿ ಧ್ವಂಸ ಮಾಡಲಾಗಿದೆ. ಈ ಒಂದು ಪ್ರಕರಣದ ಕರಾಳತೆ ನಿಜಕ್ಕೂ ಭೀಕರವಾಗಿದೆ. ಆ ದುರುಳ ಅಷ್ಟೊಂದು ಅಮಾನುಷವಾಗಿ ಆ ಯುವತಿಯ ಜೊತೆಗೆ ವರ್ತಿಸಿದ್ದಾನೆ. ಮೊದಲು ಪ್ರಕರಣದ ವಿಚಾರಕ್ಕೆ ಬರೋದಾದ್ರೆ, ಇದು ಕೂಡ ಒಂದು ಲವ್ ಜಿಹಾದ್ ಪ್ರಕರಣ. ಮತ್ತೆ ದೇಶದಲ್ಲಿ ಲವ್ ಜಿಹಾದ್ ಪ್ರಕರಣಗಳು, ಆರೋಪಗಳು ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಹತ್ಯೆ ಪ್ರಕರಣವೂ ಸೇರಿದಂತೆ ಹಲವು ಘಟನೆಗಳಲ್ಲಿ ಲವ್ ಜಿಹಾದ್ ಆರೋಪಗಳು ಕೇಳಿಬಂದಿದೆ. ಅದೇ ರೀತಿಯಾದಂತಹ ಪ್ರಕರಣ ಮಧ್ಯಪ್ರದೇಶದ ಗುನಾ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಪ್ರಕರಣದ ಆರೋಪಿಯ ಹೆಸರು ಅಯಾನ್ ಪಠಾಣ್. ಪ್ರಕರಣದಲ್ಲಿ ಸಂತ್ರಸ್ತೆ 23 ವರ್ಷದ ಯುವತಿ. ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡಿದ್ದ ಯುವತಿ ತಾಯಿಯ ಜೊತೆಗೆ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ಲು. ಆ ಯುವತಿಯ ಪಕ್ಕದ ಮನೆಯಲ್ಲೇ ಆರೋಪಿ ವಾಸವಾಗಿದ್ದ. ಆತ ಪ್ರೀತಿಯ ನಾಟಕವಾಡಿ ಪ್ರತಿದಿನ ಆಕೆಯನ್ನ ಪುಸಲಾಯಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದ. ಜೊತೆಗೆ ಆಕೆಗೆ ತನ್ನನ್ನ ಮದುವೆ ಆಗುವಂತೆ ಪೀಡಿಸ್ತಾ ಇದ್ದ. ಆರೋಪಿಯ ಕುತಂತ್ರವನ್ನ ಅರಿತಂತಹ ಯುವತಿಯ ಪೋಷಕರು ಈ ಕುರಿತಾಗಿ ಮಗಳಿಗೂ ಎಚ್ಚರಿಕೆಯನ್ನ ನೀಡಿದ್ರು, ಆತನಿಗೂ ಎಚ್ಚರಿಕೆಯನ್ನ ನೀಡಿದ್ರು. ಆದ್ರೆ ಆ ದುಷ್ಟನ ಕಾಟ ಅಲ್ಲಿಗೆ ನಿಲ್ಲೋದಿಲ್ಲ. ಪ್ರತಿನಿತ್ಯವೂ ಆತ ಯುವತಿಯನ್ನ ಪುಸಲಾಯಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದ. ಆರೋಪಿ ಅಯಾನ್ ಪಠಾಣ್ನ ಕಾಟ ಹೆಚ್ಚಾಗ್ತಾ ಇದ್ದಂತೆ, ವಿಪರೀತ ಆಗ್ತಿದ್ದಂತೆ ಯುವತಿಯ ತಾಯಿ ಬೇರೆ ಗ್ರಾಮಕ್ಕೆ ತೆರಳುವಂತಹ ನಿರ್ಧಾರವನ್ನ ಮಾಡ್ತಾರೆ. ಅಯಾನ್ ಪಠಾಣ್ನ ಕಾಟ ತಡೆಯಲಾಗದೆ ಯುವತಿಯ ಪೋಷಕರು ಗುನಾ ಜಿಲ್ಲೆಯನ್ನೇ ತೊರೆದಿದ್ರು. ಆದ್ರೆ ಆಕೆಯ ಬೆಂಬಿಡದ ಅಯಾನ್ ಪಠಾಣ್ ಆಕೆಯನ್ನ ಮದುವೆ ಆಗ್ಬೇಕು ಅಂತ ಅಲ್ಲಿಗೂ ಬಂದು ಪೀಡಿಸುತ್ತಿದ್ದ. ಆದ್ರೆ ಯುವತಿ ಅದಕ್ಕೆ ನಿರಾಕರಿಸಿದಾಗ ಬಲವಂತವಾಗಿ ಆಕೆಯನ್ನ ಅಲ್ಲಿಂದ ಅಪಹರಿಸಿಕೊಂಡು ಬಂದಿದ್ದಾನೆ. ಆ ಯುವತಿಯನ್ನ ಆತ ಮನೆಗೆ ಕರ್ಕೊಂಡು ಬರ್ತಿದ್ದ ಹಾಗೆ ಆತನ ಸ್ವಭಾವ ಬದಲಾಗಿದೆ. ಕೂಲಿ ಕೆಲಸ ಮಾಡ್ತಿದ್ದ ಆ ಯುವತಿಯ ತಾಯಿಯ ಹೆಸರಲ್ಲಿ ಒಂದಷ್ಟು ಆಸ್ತಿ ಇತ್ತು. ಆ ಒಂದು ಆಸ್ತಿಯ ಮೇಲೆ ಈತ ಕಣ್ಣಿಟ್ಟಿದ್ದ. ಆ ಒಂದು ಆಸ್ತಿಯನ್ನ ಲಪಟಾಯಿಸುವುದಕ್ಕಾಗಿಯೇ ಅವರ ಮಗಳನ್ನ ಮದುವೆಯಾಗುವಂತಹ ಸಂಚನ್ನು ರೂಪಿಸಿದ್ದ. ಹೀಗಾಗಿ ಆ ಯುವತಿ ಆತನ ಮನೆಗೆ ಬರ್ತಿದ್ದ ಹಾಗೆ ಆ ಒಂದು ಆಸ್ತಿಯನ್ನ ತನ್ನ ಹೆಸರಿಗೆ ಬರೆಸಿಕೊಡುವಂತೆ ಒತ್ತಾಯಿಸಿದ್ದಾನೆ. ಆತನ ಸಂಚನ್ನ ಅರಿತಂತಹ ಆ ಯುವತಿ ತೀವ್ರವಾಗಿ ವಿರೋಧಿಸುವುದಕ್ಕೆ ಮುಂದಾಗಿದ್ದಾಳೆ. ಆಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದ ಹಾಗೆ ಆತ ಯುವತಿಯನ್ನ ಅಕ್ರಮವಾಗಿ ಬಂಧನದಲ್ಲಿಟ್ಟು ಆಕೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ಸುಮಾರು 1 ತಿಂಗಳ ಕಾಲ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಬೆಲ್ಟ್ನಿಂದ, ನೀರಿನ ಪೈಪ್ನಿಂದ, ತನಗೆ ಸಿಕ್ಕ ವಸ್ತುಗಳಿಂದ ಆಕೆಗೆ ಹೊಡೆದಿದ್ದಾನೆ. ಬಳಿಕ ಆ ಗಾಯಗಳ ಮೇಲೆ ಮೆಣಸಿನ ಪುಡಿಯನ್ನ ಹಾಕಿದ್ದಾನೆ. ಎಂತಹ ವಿಕೃತ ಮನಸ್ಥಿತಿ ನೋಡಿ. ಆಗ ಯುವತಿ ನೋವಿನಿಂದ ನರಳಲು ಶುರು ಮಾಡ್ತಿದ್ದ ಹಾಗೆ ಆಕೆಯ ಅಳು ಹೊರಗೆ ಕೇಳಬಾರದು ಅಂತ ಹೇಳಿ ಫೆವಿಕ್ವಿಕ್ನಿಂದ ಆಕೆಯ ಬಾಯಿಯನ್ನು ಮುಚ್ಚಿದ್ದ. ಆ ದುಷ್ಟನ ಅಟ್ಟಹಾಸ ಅಲ್ಲಿಗೆ ನಿಲ್ಲೋದಿಲ್ಲ. ಆ ನೀಚನ ವಿಕೃತಿ ಎಷ್ಟಿದೆ ಅಂತ ಹೇಳಿದ್ರೆ,
ಯುವತಿಯ ಕಣ್ಣಿಗೆ ಕಾರದ ಪುಡಿಯನ್ನ ಹಾಕಿ ಗಮ್ ಟೇಪ್ನಿಂದ ಮುಚ್ಚಿದ್ದ. ಅಯಾನ್ ಪಠಾಣ್ ಅನ್ನುವ ಆ ದುಷ್ಟನ ಕೃತ್ಯಗಳನ್ನ ಒಂದೊಂದೇ ಕೇಳ್ತಾ ಇದ್ರೆ ಎಂತವರಿಗಾದ್ರೂ ರಕ್ತ ಕುದಿಯುವಷ್ಟು ಕೋಪ ಬರದೇ ಇರೋದಿಲ್ಲ. ಇಂತಹ ದುರುಳ ದುಷ್ಟನಿಗೆ ಎಂತಹ ಶಿಕ್ಷೆ ಕೊಟ್ಟರೂ ಕೂಡ ಅದು ಕಮ್ಮಿನೇ. ಇದೇ ರೀತಿಯಾಗಿ ಆತನು ಕೂಡ ನರಳಿ ಸಾಯುವಂತಹ ಶಿಕ್ಷೆಯನ್ನೇ ಕೊಡಬೇಕು. ಒಂದೇ ಬಾರಿಗೆ ಗಲ್ಲಿಗೇರಿಸ್ಬಿಟ್ರೆ ಆತನಿಗೆ ಈ ಚಿತ್ರ ಹಿಂಸೆಗಳು ಅರಿವಾಗೋದಿಲ್ಲ. ಇವತ್ತು ಆ ಯುವತಿಯ ಸ್ಥಿತಿಯನ್ನ ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಆಕೆ ಹೇಗೋ ಆತನ ಕಾಟದಿಂದ ತಪ್ಪಿಸಿಕೊಂಡು ಬಂದು ಪೊಲೀಸ್ ಠಾಣೆಯನ್ನು ತಲುಪಿದ್ದಾಳೆ. ತನಗಾದ ಸಂಕಷ್ಟವನ್ನ ಅವರಲ್ಲಿ ವಿವರಿಸಿದ್ದಾಳೆ. ಯುವತಿಯ ದೂರಿನ ಮೇರೆಗೆ ಪೊಲೀಸರು ಆ ದುಷ್ಟನ ವಿರುದ್ಧವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡು ಆತನನ್ನ ಬಂಧಿಸಿದ್ದಾರೆ. ಇನ್ನು ಆ ಯುವತಿಯ ಸ್ಥಿತಿಯಂತೂ ಹೇಳತೀರದಾಗಿದೆ. ಆಕೆಯನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಯುವತಿಯ ಸ್ಥಿತಿ ಚಿಂತಾಜನಕವಾಗಿದೆ. ಆಕೆ ಇಡೀ ದೇಹದ ತುಂಬೆಲ್ಲ ಗಾಯಗಳಾಗಿದೆ. ಎರಡೂ ಕಣ್ಣುಗಳು ಊದಿಕೊಂಡಿವೆ. ಆಕೆ ದೃಷ್ಟಿಯನ್ನೇ ಕಳೆದುಕೊಂಡಿದ್ದಾಳೆ. ಆಕೆ ಒಂದು ಕಣ್ಣು ಸಂಪೂರ್ಣವಾಗಿ ದೃಷ್ಟಿಯನ್ನೇ ಕಳೆದುಕೊಂಡಿದ್ರೆ ಮತ್ತೊಂದು ಕಣ್ಣು ಸ್ವಲ್ಪ ಮಟ್ಟಿಗಾದ್ರೂ ಕಾಣಿಸುವ ರೀತಿಯಲ್ಲಿ ವೈದ್ಯರು ಸರಿಪಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಫೆವಿಕ್ವಿಕ್ನಿಂದ ಬಾಧಿತವಾಗಿದ್ದ ತುಟಿಗಳನ್ನ ಬಾಯಿಯನ್ನ ವೈದ್ಯರು ಕಷ್ಟಪಟ್ಟು ಸರಿಪಡಿಸಿದ್ದಾರೆ. ಆಕೆಯ ತುಟಿಗಳು ಸಹ ಊದಿಕೊಂಡಿದೆ. ಒಟ್ಟಾರೆಯಾಗಿ ಇಂತಹ ನೀಚ ಕೃತ್ಯಗಳನ್ನು ತಡೆಯೋದಕ್ಕೆ ಸೂಕ್ತ ಕಾನೂನು ರೂಪಿಸುವಲ್ಲಿ ನ್ಯಾಯಾಂಗ ವ್ಯವಸ್ಥೆ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.